ನಿಮ್ಗೇನ್ ಬೇರೆ ಕೆಲಸ ಇಲ್ವಾ? ನಿಮ್ಗೇನ್ ಬೇರೆ ಕೆಲಸ ಇಲ್ವಾ? ನಮಗ್ ಮಾಡಕ್ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ ಅಲ್ಲಿ ಕುಂಟಾ ಬಿಲ್ಲ ಆಡೋಣ ಬಾ. ಅವನ ಅಕ್ಕನ ಲಕ್ಷ ಇರ್ಲಿ ಕೋಟಿ ಇರ್ಲಿ, ಇಳಿ ಶಿಷ್ಯ ಇಳಿ ಇಳಿ. ಅವನ ಅಕ್ಕನ ಎಲ್ಲ ಒಂದ್ ಸಿಗ್ದಲ್ಲಿ 4 ಬಿಸ್ಕೆಟ್ ಹಾಕಲ್ಲ ಅಂತಾನೆ ನಮ್ ಮೋರಿ ಮುಂದೆ ಗಾಡಿ ನಿಲ್ಸ್ಬಿಟ್ಟು ಹೋಗೋನು. ಇಳಿ ಇಳಿ ಜನ ನೋಡ್ತಾ ಇರ್ತಾರೆ. ಅವ್ರು ಬಂದ್ ನಮ್ ಬಿಸ್ಕೆಟ್ ಹಾಕಲ್ಲ, ಅರ್ಧ ಹಾಕೋ ಕಿತ್ತಾಕೋ. ಇದರಿಂದ ನಮ್ ಫುಲ್ ಹವಾ ಆಗ್ಬಿಡುತ್ತೆ. ಅಕ್ಕನ್ ಜೀವನದಲ್ಲಿ ದೊಡ್ಡ ಹೆಸರು ಮಾಡ್ಬೇಕಂದ್ರೆ ದೊಡ್ಡ ಕೆಲಸ ಮಾಡ್ಬೇಕು. ನೀನೊಂದ್ ಕೆಲಸ ಮಾಡು, ನೀನ್ ಹಿಂದೆ ಇಳಿತಾ ಇರು. ನನ್ನ ಅಕ್ಕ ಮೇಲೆ ಹೋಗ್ಬಿಟ್ಟು ಕಿತ್ತಾಕ್ತಿದ್ ನಾನು. ನಾನು ಬರಲ್ಲ ಮೇಲೆ. ಬರ್ರಿ ಎಲ್ಲ ಇಲ್ಲೇ ಹುಚ್ಚೋಗ್ಬಿಟ್ಟು ಹೋಗ್ಬಿಡೋಣ. ಈ ನಾಯಿ ನಿಮ್ದಾಣ. ನಮ್ದು ಏನಾಯ್ತು? ಕರ್ಕೊಂಡೋಗಿ ಇಲ್ಲ ಅಂದ್ರೆ ಇಲ್ಲಿ ನೋಡ್ಕೊಂಡು ನನ್ನ ಹತ್ರ ಮಾತಾಡೋಣ. ಮೋರ್ ಹತ್ರ ಏನೋ ಏನೋ ನಿಂದು ಏರಿಯಾಗ ಅಣ್ಣ ನಾನು ನನ್ ಮಾತ್ ಕೇಳಿಲ್ಲ. ಇಲ್ಲ ಅಂದ್ರೆ ಏನು? ಏನಿಲ್ಲ, ಬಾರೋ ಇಲ್ಲಿ ಹಾಲ್ ಕುಡಿಸ್ತೀನಿ. ನಂಗ್ ವಾಕಿಂಗ್ ಟೈಮ್ ಆಯ್ತದೆ, ಆಮೇಲೆ ಬರ್ತೀನಿ ಇನ್ನೊಂದ್ಸತಿ. ಇಲ್ಲೇ ನೋಡ್ಬಿಟ್ಟು ಊಟ ಎತ್ಕೊಂಬತ್ತೀನಿ ಇಬ್ರಿಗೂ. ಸರಿ ಮಾಮ್. ಇಲ್ಲೇ ನಿಂತ್ಕೊಂಡು ನೋಡ್ಕೊಂತ ಇರೋ. ಯಾರಾದ್ರೂ ಬಂದ್ರೆ ಹೇಳು ಮಾಮ್, ನಾನಿದ್ದೀನಿ, ನೀನ್ ಹೋಗಿ ಎತ್ಕೊಂಬ. ಒಳಗಡೆ ಯಾರು ಯಾರೋದು? ನಾನ್ ಸುಮ್ನೆ ಯಾರು ಇಲ್ಲ ಮಾಮ್. ಪಕ್ಕದ ನಾಯಿ ಸತಿ. ಅವನಾ 4 ಬಿಸ್ಕೆಟ್ ಕೊಡ್ಬೇಕು ಅವ್ನು ನಂಗೆ. ಬೇಡ ಬೇಡ, ಬಿಸ್ಕೆಟ್ ಮುಖ್ಯ, ಬಿರಿಯಾನಿ ಮುಖ್ಯನ. ಒಳಗಡೆ ಹೋಗು. ಹಂಗಂತ್ಯಾ? ಬೇಗ ಹೋಗ್ಬಿಡ್ತಿದ್ದೆ ಸಿಂಕ್ ಒಳಗಡೆ. ಹೋಗು ಬೇಗ. ಹೋಯ್ತೀನಿ ತಳ್ಳು. ಒಳಗಡೆ ಯಾರು ಇಲ್ಲ. ನುಗ್ಗು ಶಿವ, ತಳ್ಳು ಶಿವ, ತಳ್ಳು ಅಕ್ಕ ತಿಂತೀನಿ ದಪ್ಪ ಆಗ್ಬಿಟ್ಟು. ಹೋಗು. ನಮ್ ಕಾಳಿಗೇನು ಸಿಗ್ತಾ ಇಲ್ವಲ್ಲ. ಹೋಗು ಮಾಮ್, ಟ್ರೈ ಮಾಡು. ಹೋಯ್ತಾ ಇದೀನಿ, ಕಾಳಿಗೇನು ಸಿಗ್ತಾ ಇಲ್ಲ. ಹೋಗು ಇನ್ನೊಂದ್ ಚೂರು ಹಂಗೆ. ಹೋದೆ ಅವನ ಅಕ್ಕನ್ ಹೋಗ್ಬಿಟ್ಟು ಎತ್ಕೊಂಬ ಬೇಗ. ನಂಗು ಇಲ್ಲಿ ನೋಡಿ ಗೈಸ್, ಅಡಿಗೆ ಮಾಡಿ ಇಟ್ಟಾಗ ದಿನ ಹೆಂಗ್ ಖಾಲಿ ಐತಿತ್ತಲ್ಲ ಅಂತ ನೋಡೋದು. ಇಲ್ಲಿ ನೋಡ್ರಿ ಬೈಲಿ ಓಡು. ಎಲ್ಲಿ ಮಾಮ್ ನಂಗೆ ಊಟ? ಐತೆ ಕಡ್ರ ಪೋಸ್ಟರ್ ಅನ್ಸ್ತೀನಿ ನಿಮ್ದು ಏರಿಯಾ ಫುಲ್. ಏನಾಯ್ತಣ್ಣ? ಸ್ಟೂಡೆಂಟ್ಸ್, ಹಾರ್ಟ್ ಎಲ್ಲಿರ್ತದ? ಇಲ್ರಿ. ಏನು ಎಲ್ಲಾರ ಕೈ ಹಿಡಿತಾರೋ? ಬ್ರೇನ್ ಎಲ್ಲಿರ್ತದ ಸರ್? ಹಳ್ಳೆ ಮಳೆ ಏನು ಹಳೆ ಇದು ಅಲ್ಲೇ ಖಂಡಿ ಇಲ್ಲದನ. ಈಗ ಇದು ಟೀಸರ್ ನೋಡಿದ್ವಲ್ಲ ಸರ್, ಫುಲ್ ಕತ್ಲೆಯಲ್ಲೇ ಶೂಟ್ ಮಾಡ್ದಂಗಿದೆ. ಇಲ್ಲ ಲೇಟ್ ಹಾಕಿದೀವಿ ಸರ್. ಕತ್ಲೆ ಅಂದ್ರೆ ರಾತ್ರಿ ಹೊತ್ತು ಸರ್. ಅದನ್ನ ಹೇಳಿ, ಕತ್ಲಲ್ಲಿ ಶೂಟ್ ಮಾಡ್ಯಾರ ಅಂದ್ರೆ ಒಂದು ರಾತ್ರಿಯ ಕತೆ. ಆದ್ರೆ ಬಾಳ್ ರಾತ್ರಿ ಶೂಟ್ ಮಾಡಿದಿರಿ. ಒಂದ್ ರಾತ್ರಿ ಶೂಟ್ ಮಾಡಕ್ ಆಗಲ್ಲ, ಸಾಧ್ಯ. ಮೆಣಸಿನ್ಕಾಯನೆಲ್ಲ ತರ್ಕೊಂಡ್ ತಿಂದೋಗಿದ್ರೆ ಹಿಂದೇಳಿ ಬಿಟ್ಟಿದ್ದೀರ ಮೆಣಸಿನ್ಕಾಯ. ನೀವು ಗಿಳಿನ ಚಾಯ ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಅಲ್ಲ, ತೆಗಿ ಮರ ಕಚ್ಚಿ ಸೇರ್ಬಿಡ್ತೀನಿ. ಇಲ್ಲೇ ಸೇರ್ಕೊಳ್ಳೋದು, ಇಲ್ಲೇ ತಿಂದದು, ಇಲ್ಲೇ ಇವತ್ಕೊಬ್ಬೇಕು ಸರ್. ನೀವು ತಾಯಿನ ಚಾಯ ಏನ್ರಿ ಕಿತ್ಕೊಳ್ತೀರ ಅನ್ನೋದು? ಮೆಣಸಿನ್ಕಾಯನೆಲ್ಲ ನುಣಗಾರ್ಕೊಂಡ್ ತಿಂದಿದ್ದೀರಾ? ನಾನು ಪಕ್ಕ ಹಾಕಿ ಲೋಕಲ್. ನಾನು ಯಪ್ಪ ನೋಡಿವ ನನಗಂತೂ ಊಟ ಮನ್ಯಾಗ ಇರೋದಾಗ ನೋಡಪ್ಪ. ಇಟ್ ಮನ್ಯಾಗ ಇಬ್ಬರು ನಡುವೆ ಒಂದ್ ಮನಿ ಹಾಕ್ಸಿನಿ. ಇರಂಗಿದ್ರ ಇರ್ರಿ, ಇಲ್ಲ ನಿನ್ ನಡಿ ಮನೆ ಬಿಟ್ಟು ಒಬ್ಬ. ಹಂಗಾರ ನಾ ಇಷ್ಟ ದಿನ ದುಡ್ದಿನಲ್ಲ, ನಾನ್ ರೊಕ್ಕ ಕೊಟ್ಬಿಡ ಹೋಗ್ಬಿಡ್ತ ನಾನು. ಏನೋ ಅಪ್ಪ ಇವ್ ಈಗ ಆಸ್ತಿ ಪಾಲ್ ಕೇಳಕಂತಾನಲ್ಲ. ಇಷ್ಟ ದಿನ ನೀನ್ ದುಡ್ಡು ಕೊಟ್ಟಿ ಅಲ್ಲ ರೊಕ್ಕನ. ನೀವ್ ದುಡ್ಡು ಕೊಟ್ಟ ರೊಕ್ಕದಾಗ ಇವ ನಾ ಕ್ಯಾಂಡಿ ಬಂದ್ ನೋಡ ತಗ ನಡಿ. ಹೋಗಬೇಕು, ಒಂದ್ 2 ಚೀಲ ತಗೊಂಡ್ ಹೋಗ. ಅನಿಸ್ಬಿಡ್ತು ಅಂದ್ರೆ ಯಾಕಜ್ಜೆ ಬೇಜಾರಲ್ಲಿದ್ಯಾ? ನಾವ್ ಮಾಡೋ ವಿಡಿಯೋಗಳು ಎಲ್ಲಾರು ನೋಡ್ತಾರೆ, ಆದ್ರೆ ನಮ್ ಸ್ವಂತದವ್ರೇ ನೋಡಿದ್ರು ಒಂದ್ ಲೈಕ್ ಮಾಡಲ್ಲ. ಹ್ಞೂ ಅಜ್ಜಿ, ನಮ್ ಸ್ವಂತದವ್ರು ಅಷ್ಟೇ ಅಲ್ಲ, ನನ್ ಫ್ರೆಂಡ್ಸುನು ಹಂಗೆ. ಎಲ್ ಬೆಳೆದ್ ಬಿಡ್ತಾಳೆ, ಎಲ್ ಚೆನ್ನಾಗ್ ಆಗ್ಬಿಡ್ತಾಳೆ ಅನ್ನೋ ಇದು. ಲೈಕು ಕಮೆಂಟ್ ಹಾಕ್ಬಿಟ್ರೆ ನಾವು ರಾತ್ರಿ ಕೋಟಾಧೀಶ್ವರ ಆಗ್ಬಿಡ್ತೀರಿ ಅಂತ ನಂಬಿಕೆ ಅವ್ರಿಗೆ. ನಮ್ ಫ್ರೆಂಡುಗಳು ಅಷ್ಟೇನೆ, ಅಯ್ಯೋ ಅದೇ ನೀನು ಈ ವಯಸ್ಸಲ್ಲಿ ಹಿಂಗ್ ಬೇಕಾ? ಸೇಮ್ ಟು ಸೇಮ್ ಅಜ್ಜಿ. ನಾನ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಿಂಗ್ ಬೇಕಾ ಇದೆಲ್ಲ, ಸಿನಿಮಾ ಎಲ್ಲ ಮಾಡಿದ್ಯಾ, ರೀಲ್ಸ್ ಮಾಡ್ತಾ ಇದ್ಯಾ ಅನ್ನೋರು. ಇವಾಗ ನನ್ನ ಫ್ರೆಂಡು ನಿನ್ ವಿಡಿಯೋಸ್ ನೋಡ್ತಾರಂತೆ, ತುಂಬಾ ಚೆನ್ನಾಗ್ ಮಾಡ್ತೀಯಂತೆ, ಅವ್ರು ನಿನ್ನ ಹತ್ರ ಮಾತಾಡ್ಬೇಕಂತೆ ಅಂತ ಫೋನ್ ಕೊಡ್ತಾರೆ. ನಾನೇನ್ ಅಷ್ಟೊಂದ್ ಕೆಟ್ಟದಾಗ ಮಾಡ್ತೀನ? ಯಾರು ಹೇಳಿದ್ದು? ಚೆನ್ನಾಗ್ ಮಾಡ್ತೀಯಲ್ಲ. ನಮ್ಗ್ ನೋಡಕ್ಕಾಗಲ್ಲಪ್ಪ ಅಂತಾರೆ. ನೀವೇನ್ ಬೇಜಾರಾಗ್ಬೇಡಿ ಅಜ್ಜಿ, ನಿಮ್ ವಿಡಿಯೋಗ್ ನಾನ್ ಲೈಕ್ ಹಾಕ್ತಿದ್ದಿ, ನಾನ್ ವಿಡಿಯೋಗ್ ನೀವ್ ಲೈಕ್ ಹಾಕ್ರಿ ಅಷ್ಟೇ. ನಾವು ಬಿಡಿಬೋದಲ್ಲ. ಆಮೇಲೆ ನೀವು ಬೇಜಾರಲ್ಲಿ ಬೆಳಗ್ಗೆ ಶುಗರ್ ಟ್ಯಾಬ್ಲೆಟ್ ಹಾಕೊಳ್ದೆ ಬಂದ್ಬಿಟ್ಟಿದ್ದೀರಂತೆ. ನಿಮ್ ಮಗ ಅಲ್ಲಿ ಹುಡ್ಕಾಡ್ತಾ ಇದ್ದ, ನನ್ ಕೇಳ್ದ, ಅದಕ್ಕೆ ಓಡ್ ಬಂದೆ. ಹೋಗಿ ಫಸ್ಟ್ ಹೋಗಿ ಟ್ಯಾಬ್ಲೆಟ್ ಹಾಕೊಳ್ಳಿ. ಆಮೇಲೆ ರೀಲ್ಸ್ ಮಾಡೋದು ಹೇಳ್ಕೊಟ್ಟಿದ್ ನಾನೇ ಅಂತ ಹೇಳ್ಬೇಡ್ರಿ ನಿಮ್ ಮಗನ್ಗೆ. ಆಮೇಲೆ ನನ್ ಕತೆ
ಲಲಿತ್ ಲೌಡೆಬಾಲ್ ಅಂದ್ರೆ ನೀನೇನಾ? ಹೌದು ನಾನೇ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ಹೆಸರು? ಅದೆಲ್ಲ ಹಂಗೆ ನಾವು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು, ಪಾಪ್ಯುಲೇಷನ್ ಚೆಕ್ ಮಾಡ್ತಾ ಇದೀವಿ. ಮಾಡ್ಕೊಡಿ, ಹಂಗೆ ಹೇಳ್ತೀರಾ? ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? ತುಂಬಾ ಜನ ಇದೀವಿ ಸರ್, ದೊಡ್ಡ ಕುಟುಂಬ ನಮ್ದು. ನಮ್ ತಮ್ಮ ಯಾರು? ಅವ್ರ ನಮ್ಮಮ್ಮ. ಇವಾಗ ಅವರ? ಅಯ್ಯೋ ಇವಾಗ ಇಲ್ಲ ಸರ್, ಅವರು ಯಾವಾಗ ತೀರ್ಕೊಂಡ್ರು? ಮಾರ್ಕೆಟ್ಗೆ ಹೋಗೋರೆ ತರಕಾರಿ ತಗೊಂಬರಕ್ಕೆ. ಯಾರು ಹೇಳಿದ್ ನಿಮ್ಗೆ ತೀರ್ಕೊಂಡವ್ರೆ ಅಂತ? ಸರಿ, ನಾರಾಯಣಪ್ಪ ಯಾರು? ಅವ್ರ ನಮ್ ತಾತ. ಇವಾಗ ಅವರ? ಅಯ್ಯೋ ಅವರು ಇವಾಗಿಲ್ಲ ಸರ್. ಮಾರ್ಕೆಟ್ಗೆ ಹೋಗೋರ? ಇಲ್ಲ ಸರ್, ಅವ್ರು ತೀರ್ಕೊಂಡ್ಬಿಟ್ರು. ಸರಿ, ನಿಮ್ ಅಜ್ಜಿ? ಇವಾಗಿಲ್ಲ ಸರ್, ಅವರು ತೀರ್ಕೊಂಡ್ಬಿಟ್ರ? ಮಾರ್ಕೆಟ್ಗೆ ಹೋಗೋರೆ ನಮ್ಮ ಅಮ್ಮನ ಜೊತೆ. ಈ ಗೋಬಿ ಗೌತಮ್ ಯಾರು? ಅವ್ನ್ ನಮ್ ತಮ್ಮ. ಇವಾಗ ಅವನ? ಅಯ್ಯೋ ಇಲ್ಲ ಸರ್, ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ನಾ? ಕಾರ್ ಆಕ್ಸಿಡೆಂಟ್ ಅಲ್ಲಿ? ಇಲ್ಲ ಸರ್, ಬಚಾವ್ ಆಗ್ಬಿಟ್ಟ ಕಾರ್ ಆಕ್ಸಿಡೆಂಟ್ ಅಲ್ಲಿ. ಇವಾಗ ಗೋವಾಕ್ ಟ್ರಿಪ್ ಹೋಗೋನೆ. ನನಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು ಇದೀನಿ ಅಲ್ವಾ, ನಾನು ಯಾರು ಚಪ್ರಿ, ನಾನು ಹೇಳ್ಕೊಡ್ತೀನಿ. ನಮ್ ಪ್ರೀತಿಸಿ ಮತ್ತೆ ದೂರ ಹೋಗಿ ಇಷ್ಟೊಂದು ನೋವು ಕೊಡ್ಬೇಡ ಕಣ. ಬೆಕ್ಕಡ ಬಂದ್ರೆ ಅಪಶಕ್ನ ಅಂತೀವಿ, ನಾಯಿಂದನೇ ಜಾಸ್ತಿ ಆಕ್ಸಿಡೆಂಟ್. ನನಗ್ ನೀನ್ ಬೇಡ, ಬೇರೆ ಯಾರನ್ನಾರು ಲವ್ ಮಾಡುದು ನೀನು. ಇನ್ನು ಬಿಟ್ರೆ ಆ ಪ್ಲೇಸ್ ನನಗೆ ಬೇರೆ ಯಾರನ್ನು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ದಿನ ಅಳ್ತೀನಿ. ಹತ್ರ ನಾನೇನ್ ಮಾಡಕ್ಕಾಗುತ್ತೆ? ನಾನ್ ಚಪ್ರಿ ಸ್ಟಿಂಗ್ ಬೇಕಾ? ನೀನು ಜಗಳಿಂದ ದೂರ ಇದೆಯಾ, ನಿಂದೇ ತಪ್ಪು. ನನಗೆ ಜಗಳಗಳಿಂದ ದೂರ ಇದೆಯಾ ಅಂತ ಅಂದಿದ ತಕ್ಷಣ ತಪ್ಪು ನಂದೇ ಆಗಿರಲ್ಲ. ಮತ್ತೆ ಇನ್ಯಾರ್ದು ತಪ್ಪು? ಅವಮಾನ ಹೊಸಲ್ಲ, ಜೀವಕ್ಕೆ ಅನುಮಾನನೂ ಹೊಸಲ್ಲ. ಬಟ್ ಅದು ಅವಮಾನ ಅಸೂಯ. ಇದ್ಯಾವ ಊರ್ ಕನ್ನಡನೋ? ಇಲ್ಲ ನನ್ ಕುಡಿತಿರೋ ಸ್ಟಿಂಗಿಗೆ ಏನಾರ ಟೈಟ್ ಆಗ್ಬಿಟ್ನಾ? ಕರ್ಮಾಮ ಬೂಮರ್ ಇದ್ದಂಗೆ ಯಾರನ್ನೂ ಸುಮ್ನೆ ಬಿಡಲ್ಲ. ಬೂಮರ ಬೂಮರ್ ತಿನ್ನಿ ಮಾಡಿ. ಹಾಗಾದ್ರೆ ನಾನ್ ನಿಮ್ಮ ಹತ್ರ ವಾದಕ್ ಪ್ರತಿವಾದ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಪ್ಪು ನಂದೇ ಅಂತ ಹೇಳ್ಬಿಟ್ಟಿ. ವಾದಕ್ ಪ್ರತಿವಾದ ಏನಿಲ್ಲ. ಬ್ರೇಕಪ್ ಅಂದ್ರೆ ಬ್ರೇಕಪ್ ಅಷ್ಟೇ. ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ಆರ್ಡರ್ ಮಾಡಿರ್ತೀವಿ, ಆ ತಿಂಡಿ ಕೂಡ ನಮ್ಮ ಹತ್ರ ಬರೋದಕ್ಕೆ ಒಂದಿಷ್ಟು ಪ್ರೊಸೆಸ್. ಆ ತಿಂದ್ಮೇಲೆ ರುಚಿ ಸ್ವಲ್ಪ ಹೊತ್ತೇ ಇರೋದು, ಆಮೇಲೆ ನಿಜವಾದ ವೇಟರ್ ಯಾರು ಅಂತ ನೋಡ್ತೀವಿ. ಎಲ್ಲೋ ಬಸ್ ಎತ್ತಿ ಟ್ರಾವೆಲ್ ಮಾಡ್ತಿರ್ತೀವಿ, ಡ್ರೈವರ್ ಯಾರು ಅಂತಾನೆ ಗೊತ್ತಿರಲ್ಲ, ಅವನ ಮೇಲೆ ನಂಬಿಕೆ ಇಕ್ಕಿರ್ತೀವಿ. ಬಾಯ್. ಹಲೋ, 2 ದಿವಸದಿಂದ ಯಾಕೆ ಫೋನ್ ಮಾಡಿಲ್ಲ? 2 ದಿನದಿಂದ ನಿನ್ಗೆ ಯಾಕೆ ಫೋನ್ ಮಾಡಿಲ್ಲ ಅಂದ್ರೆ ರೀಸನ್ ನಂಬರ್ 1, ಪತಿದೇವ ಮಂಜು ಮನೇಲಿ ಇದ್ದ ಅನ್ಸುತ್ತಾ, ಇಲ್ಲ ಇವಳೆ ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇದ್ದ ಅನ್ಸುತ್ತಾ. ಈಗ ಮೇಕಪ್ ಮಾಡ್ಕೊಂಡವಳೆ, ಇವಾಗ ನಾರ್ಮಲ್ ಕಾಲ್ ಮಾಡೋಳೆ. ಇನ್ನೊಂದ್ 5 ನಿಮಿಷ ವೆಯ್ಟ್ ಮಾಡು, ವಿಡಿಯೋ ಕಾಲೇ ಬರ್ತದೆ. ಆ ಪಾಳ್ ಬಾಬಿ ಮೂಗ್ನ ಎಮ್ಮ ತೊಪ್ಪೈ ಕಕ್ಕ ಬಾಲೆ ಎತ್ತಲ್ಲ, ಹಂಗೆ ಎತ್ತಿದೆಯಲ್ಲ ನಿನ್ ಮೂಗ್ನ ಸಿಗಾಡ್. ಅಕ್ಕ ನಿನ್ ಸ್ಟೋರಿ ಹೇಳ್ದಾದ್ರು ನನ್ಗೆ ಅರ್ಥ ಆಯ್ತು ಕಣ ಬಿಡು. ಅಲ್ಲಿ 300 ರೂಪಾಯಿ ಅದ, ಇನ್ನು 400 ರೂಪಾಯಿ ಬೇಕಲ್ಲ ಧರ್ಮಸ್ಥಳದ ಕಂದಕ. ಜಾದೂ. ಆ ಚಾಕು ನಿನ್ ಬಾಯಿಗೆ ಹೋಗಲ್ಲ. ಇಂತ ಕಂಟೆಂಟ್ ಕೊಡ್ತಿರೋ ನಿನ್ನ ಫಾಲೋ ಮಾಡಿ ಬೆಳೆಸ್ತಾರಲ್ಲ, ಅವ್ರ ಮುಕ್ಳಿಗೆ ಹೋಯ್ತು ಹಾಕು. RCB ಕಪ್ ಹೊಡಿತಾ ಯಾವ ರೀತಿ ಸರಿ? ಸರಿ ಏನು ಏನು ಹೇಳಿ? ಈ ಸರಿ ನನ್ನ ಓಪು ತುಂಬಾ ಓಪಿರೋದು. ಗುಜರಾತ್ ಟೈಟನ್ಸ್ ಓಪಿದೆ. ಅವಳು ಮೆಚ್ಚುವ ಸುರ ಸುಂದರ ನಾನಲ್ಲ, ಆದ್ರೂ ನನ್ನ ಮೆಚ್ಚಿದಳು ಅವಳಿಗಿಂತ ಸುಂದರಿ ಇನ್ಯಾರಿಲ್ಲ. ಆ ಸುಂದರಿ ಯಾರು ಗೊತ್ತಾ? ಇವಳೇ ನೋಡಿ. ಇವನ್ ಯಾರು ಗುರು? ಕರೆಕ್ಟ್ ಆಗೈತೆ ಅವನಿಗೆ ಗೇಮ್ ಮುತ್ತು ಅಂತ ಹೆಸರು. ಏನು ವಿಷಯ ಹೇಳ್ಬೇಕು ಅಂತ ಇವ್ನು ಇಷ್ಟಿನ ಇವಳಿಗೋಸ್ಕರನೇ ರೀಲ್ ಮಾಡ್ತಾ ಇದ್ದಿದ್ದು, ನನ್ನ ಸುಂದರಿ ಅವಳು, ನನ್ನ ಸುಂದರಿ ಇವಳು ಅಂತ. ಗೇಮ್ ಮುತ್ತು ಏನು ಬಾರಿ ದೀಪ ಹೋಗೋಣ ಸಂಧಿ ಒಳಗಡೆ. ಸಂಧಿ ಒಳಗಡೆ ಲೋ ನಿನ್ಗೆ ನಾಚಿಕೆ ಮಾನ ಮರ್ಯಾದಿ ಅಂತ ಏನಾದ್ರು ಐತೇನೋ? ಲೋ ಆ ವಿಡಿಯೋ ಮಾಡಿ ಇನ್ಸ್ಟಾಲ್ ಪೋಸ್ಟ್ ಮಾಡಿ ಅಲ್ಲೇ ಗೇ ಮುತ್ತು. ಏನಕ್ಕೂ ಸಂಧಿ ಒಳಗಡೆ? ನನ್ಗಂತೂ ಭಯ ಆಗ್ತಿದ್ಯಪ್ಪ. ಭಯ ಪಡ್ಬೇಡ, ಹೋಗ್ಬಿಟ್ಟು ಒಂದೇ ಸತಿ ಕೋಲಾಟ ಆಡ್ಕೊಂಬರ್ರಿ ಅಷ್ಟೇ. ಅವ್ನು ಇನ್ನೇನ್ಕೂ ಕರಿತಿಲ್ಲ. ಏನು ಮಾಡಲ್ಲ, ಬಾರಿ ಸ್ವಲ್ಪ ನೋಡ್ಕೊಂಡ್ ಬರೋಣ. ಮುತ್ತು ಬೇಡ, ತುಟಿ ಎಲ್ಲ ಕೆಂಪಗಾಗಿದೆ. ಅವನ್ ಜಸ್ಟ್ ಕರೀತಾ ಇದ್ದಾನೆ, ಇವಳೆಲ್ಲ ರೆಡಿ ಆಗಿದ್ದಾಳೆ. ಅಲ್ಲೇ ಒಂದ್ಸತಿ ಕೆಲ್ಸ ಆಗೋಗಿದೆ. ಚೆನ್ನಾಗಿದೆ, ಮಸ್ತಾಗಿ ನೋಡೋದು. ಅಲ್ಲೆಲ್ಲ ನೋಡು ಮಸ್ತಾಗಿ ಹೆಂಗಿದೆ, ಪದೇ ತರನೇ ಇದೆ ಅಲ್ವಾ? ಹೌದಲ್ವಾ?
ಅಬಾಬಾಬಾಲೇ ನಿನ್ ಸಾಮಾನ್ಯದನಲ್ಲ ಕಣೋ. ಅವಳು ನನ್ನ ದೇವತೆ, ಇವಳು ನನ್ನ ದೇವತೆ, ಹಿಂಗಿಂಗಂದು ಕೊನೆಗೆ ಕೋಲಾಟ ಆಡಂಗ ಆಗ್ಬಿಟ್ಟಲ್ಲೋ ಗೇಮುತ್ತೋ. ಲೋ ಯಾಕೆ ಅಷ್ಟಕ್ಕೆ ವಿಡಿಯೋ ಎಂಡ್ ಮಾಡಿದೆ? ಪೂರ್ತಿಯಾಗಿ ಮಾಡೋ. ಪದೇ ಒಳಕ್ ಹೋಗಿ ಏನೇನೆಲ್ಲ ಕೆಲಸ ಮಾಡ್ತಿರೋದು ಹಾಕಲಿ. ಚಪ್ರಿ ನನ್ನ ಮಗನೇ ಗೇಮುತ್ತೋ ಪಾರ್ಟ್ 2 ಅಂತ ಕಮೆಂಟ್ ಆಗಿ ಗಾಯ್ಸ್. ಅವ್ನ್ ಹೋಗಿ ಬೇಬಿ ಆಗ್ತಾನೆ. ಬೇಬಿ ಪ್ಲೀಸ್ ಅನ್ಬ್ಲಾಕ್ ಮಾಡಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ. ಅನ್ಬ್ಲಾಕ್ ಮಾಡಲ್ವಾ? ಸರಿ, ನಾನು ಊಟ ಮಾಡಲ್ಲ. ಅಣ್ಣ ಊಟ ಮಾಡ್ಕೋ. ಇಲ್ಲಮ್ಮ, ನೀನ್ ತಿನ್ಕೋ, ನನ್ಗೆ ಹೊಟ್ಟೆ ಹಸು ಆಗ್ತಿಲ್ಲ. ಅಣ್ಣ ನೀನ್ ಯಾಕೆ ಹುಡ್ಗಿಗೋಸ್ಕರ ಊಟ ಬಿಡ್ತೀಯಾ? ಅದು ಪ್ರೀತಿ ಮಾಡೋರ್ಗೆ ಗೊತ್ತು ಎಷ್ಟು ನೋವಾಗುತ್ತೆ ಅಂತ. ಅವಳು ಕಾಲ್ ಮಾಡಿದ್ರೆ ಹೇಳುದ್ ನಾನು ಊಟ ಮಾಡಿಲ್ಲ ಅಂತ. ಅಣ್ಣ ಊಟ ಮಾಡ್ಕೋ ಅಣ್ಣ, ಅವಳೇನ್ ನಿನ್ನ ನೋಡಕ್ಕೆ ನಮ್ ಮನೆಗ್ ಬರ್ತಾಳ? ಅಣ್ಣ ನಾನ್ ಮನೆ ಗುಡ್ಸ್ತೀನಿ, ನಿನ್ ಪಾತ್ರೆ ತೊಳ್ಬಿಡು. ಏನು ನನಗ್ ತೊಳಿಲ್ಲ ಪಾತ್ರೆ? ನಿನ್ ತೊಳಿ. ತೋರ್ಸ್ಬಿಡ್ಲಾ ಈ ವಿಡಿಯೋ ನಿನ್ ಗರ್ಲ್ ಫ್ರೆಂಡ್ಗೆ? ಹೇಳ್ರಪ್ಪ. ಸಿದ್ದರಾಮಯ್ಯ 2,000 ರೂಪಾಯಿ ಕೊಟ್ಟ. ಅವ್ನ್ ಬಾಯಿ ಮಣ್ಣಕ ಎಲ್ಲಿ ಕೊಡ್ತಾವನೆ? ಕೊಡ್ತಾವನೆ ಅವ್ನ್ ಬಾಯಿ ಮಣ್ಣ ಹಾಕೊಂಡು. ಎಂತದು ಕೊಡ್ತಾ ಇಲ್ಲ ಮಗ ಅವನು. ಜನಗಳಿಗೆ ತೋರ್ಸಂಗೆ ಓಟು ನಂದು 5 ಒಂದ ಗ್ಯಾರಂಟಿ. ಏನವ್ರದು? 20 ರೂಪಾಯಿ ಗೊಂಡ ಸಿದ್ದರಾಮಯ್ಯನ ಪಿಂಡ. 20 ರೂಪಾಯಿ ಗೊಂಡ ಸಿದ್ದರಾಮಯ್ಯನ ಪಿಂಡ. बोलो भारत माता की, सिद्धरामಯ್ಯ ಚಟಿ ಯತಾಕಿ. बोलो भारत माता की, ಸಿದ್ದರಾಮಯ್ಯ ಚಟಿ ಯತಾಕಿ. ಇರ್ರಿ, ಕೂತ್ಕೊಳ್ರಿ. ಪೆಟ್ರೋಲ್ ಖಾಲಿ ಹೋಗ್ಬಿಟ್ಟಲ್ಲ. ನೋಡಿ ಇಂಗ್ಲಿಷ್ ಮೇಡಮ್. ಹೌದಲ್ಲ, ಇರು ಒಂದ್ ಚಮಕ್ ಕೊಡೋಣ ಇರ. ಮ್ಯಾಮ್ ಏನಾಯ್ತು? ಪೆಟ್ರೋಲ್ ಹಾಕ್ಸೋದ್ ಮರ್ತು ಬಿಟ್ಟಿದ್ದೆ, ಖಾಲಿ ಆಗೋಯ್ತು. ಹೌದಾ ಮ್ಯಾಮ್? ತಿನ್ನೋದ್ ಮರಿಲಿಲ್ವಾ?